ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಭಾರ್ಗವಿ ಸಂಧ್ಯಾ ಸಾವಿಗೆ ಕಾರಣ ಯಾರು ಅನ್ನೋ ವಿಷಯವನ್ನ ಹುಡುಕ್ತಾ ಇದ್ರೆ ಅಲ್ಲಿ ಅನಾಮಕ ಲೇಡಿ ಬಂದಿದ್ದೆ ಭಾರ್ಗವಿಯನ್ನ ಭೇಟಿ ಮಾಡ್ತಿದ್ದಾರೆ. ಹಾಗಾದ್ರೆ ಭಾರ್ಗವಿ ಅವರನ್ನ ಭೇಟಿ ಮಾಡೋಕ್ಕಾಗತ್ತಾ? ಖಂಡಿತ ಇಲ್ಲ. ಭಾರ್ಗವಿ ಬರುವಷ್ಟು ಟೈಮ್ ಒಳಗಡೆ ಆ ಲೇಡಿ ಅಲ್ಲಿಂದ ಹೊರಟ್ಬಿಟ್ಟಿರ್ತಾರೆ. ಬಿಕಾಸ್ ಇಲ್ಲಿ ಭಾರ್ಗವಿ ಬರೋ ತನಕ ಕಾದಂಥ ಲೇಡಿ ತುಂಬ ತಡ ಆಯಿತು ಅನ್ನೋ ಕಾರಣಕ್ಕೆ ಅಲ್ಲಿಂದ ಹೊರಡ್ತಾರೆ. ಆದರೆ ಒಂದು ಲೆಕ್ಚರನ್ನು ಬರೆದಿಟ್ಟು ಹೋಗಿರ್ತಾರೆ. ಆ ಒಂದು ಲೆಕ್ಚರ್ ಭಾರ್ಗವಿ ಕೈಗೆ ಸಿಗುತ್ತೆ. ನಿಜವಾಗ್ಲೂ ಲೆಕ್ಚರ್ ಓದಿದೆ. ನಿಜವಾಗ್ಲೂ ಭಾರ್ಗವಿ ಶಾಕ್ ಆಗ್ತಿದ್ದಾಳೆ. ಯಾಕಂದರೆ ಆ ಒಂದು ಲೆಕ್ಚರ್ನಲ್ಲಿ ನಾನು ನಿಮವರೆಗೂ ಇದು ತನಕ ಕಾದಿದ್ದೆ, ಬಟ್ ತುಂಬ ಹೊತ್ತು ಇಲ್ಲಿ ನಿಲ್ಲೋಕ್ಕಾಗೋದಿಲ್ಲ, ಖಂಡಿತ ಪ್ರಾಬ್ಲಮ್ ಆಗಿಬಿಡತ್ತೆ, ನಂಗೆ ತುಂಬಾ ಅಪಾಯ ಇದೆ, ಅದೇ ಕಾರಣಕ್ಕೋಸ್ಕರ ನಾನು ಲೆಕ್ಚರ್ ಬರೆದಿಟ್ಟು ಹೋಗ್ತಿದ್ದೀನಿ. ಸಂಧ್ಯಾ ಸಾವಿಗೆ ನ್ಯಾಯ ಸಿಗಬೇಕು, ನೀವು ಕೊಡಿಸ್ತೀರಾ ಅನ್ನೋ ನಂಬಿಕೆ ನನಗಿದೆ. ಈ ಒಂದು ನಂಬರನ್ನು ನೀವು ನೆನಪಲ್ಲಿ ಇಟ್ಕೊಳ್ಳಿ ಅಂತ ಒಂದು ನಂಬರನ್ನು ಬರೆದು ನಮ್ಮ ಭೇಟಿ ಆದಷ್ಟು ಬೇಗ ಮತ್ತೊಮ್ಮೆ ಆಗುತ್ತೆ ಅನ್ನೋ ರೀತಿಯಲ್ಲಿ ಲೆಕ್ಚರ್ ಬರೆದಿಟ್ಟು ಹೋಗಿರ್ತಾರೆ. ಅದನ್ನು ನೋಡಿದೆ ಭಾರ್ಗವಿಗೆ ಅನಿಸುತ್ತೆ, ಏನಪ್ಪ ಇದು, ಯಾರಿರ್ಬೋದು, ಏಕೆ ನಿಜಕ್ಕೂ ಇವ್ರಿಗೆ ಏನಾದರೂ ಸಂಧ್ಯಾ ಸಾವಿನ ಬಗ್ಗೆ ಸುಳಿವು ಗೊತ್ತಿದೆಯಾ, ಇದೇ ನಂಬರ್ ಏನಾದರೂ ಆಗಿದೆಯಾ ಸಂಧ್ಯಾ ಸಾವಿನ ಬಗ್ಗೆ ಸುಳಿವು ಕೊಡುವುದು, ಇದ್ರ ಬಗ್ಗೆನೇ ಅವರು ನನ್ನ ಹತ್ರ ಹೇಳಬೇಕು ಅಂತ ಅಂದ್ಕೊಂಡಿದ್ದ ಅಂತೆಲ್ಲವನ್ನ ಕೂಡ ಇಲ್ಲಿ ಭಾರ್ಗವಿ ಯೋಚನೆ ಮಾಡ್ತಾಳೆ. ಆ ಕಡೆಯಿಂದ ಅರ್ಜುನ್ ಕೂಡ ಭಾರ್ಗವಿಗೆ ಸಾಥ್ ಕೊಟ್ಟು ಖಂಡಿತವಾಗ್ಲೂ ನೀವು ಮುಂದೆ ಸಂಧ್ಯಾ ಕೇಸನ್ನು ತಗೋತೀರಾ, ಸಂಧ್ಯಾ ಸಾವಿಗೆ ನ್ಯಾಯ ಸಿಗಲೇಬೇಕು ಅಂತ ಹೇಳಿದ್ದಾರೆ. ಅದೇ ರೀತಿಯಾಗಿ ಇತ್ತ ಕಡೆ ರೀತುನ ವಿಕ್ಕಿ ಜೊತೆ ಮದುವೆ ಮಾಡಿಸೋಕ್ಕೂ ಕೂಡ ಇಲ್ಲಿ ಅರ್ಜುನ್ ಮುಂದಾಗಿದ್ದಾರೆ. ಇಲ್ಲಿ ಭಾರ್ಗವಿ ಬಂದು ಮದುವೆಯನ್ನು ತಡಿಬಹುದೇನೋ, ಮದುವೆಗೆ ಗಂಡಾಂತರ ತರಬಹುದೇನೋ ಅಂತ GP ಮತ್ತು ವೃಂದ ಹೇಳಿದಾಗ ಖಂಡಿತ ಇಲ್ಲ, ಆ ರೀತಿ ಆಗೋದಿಲ್ಲ. ಯಾಕಂದರೆ ಭಾರ್ಗವಿ ಅವರು ಈಗ ಈ ಮನೆ ಸುಸ್ಸಿಯಾಗಿದ್ದಾರೆ. ಜೊತೆಗೆ ರೀತು ಮದುವೆಗೆ ನನ್ನ ಹೆಂಡತಿಯಾಗಿ, ರೀತು ಅತ್ತಿಗೆಯಾಗಿ ಬರ್ತಾರೆ ಹೊರತು ಲಾಯರ್ ಭಾರ್ಗವಿಯಾಗಿ ಅಲ್ಲ ಅಂತ ಅರ್ಜುನ್ ಹೇಳ್ತಿದ್ದಾರೆ. ಹಾಗಿದ್ರೆ ರೀತು ಮತ್ತೆ ವಿಕ್ಕಿ ಮದುವೆ ದಿನಾನೇ ಇಲ್ಲಿ ಭಾರ್ಗವಿ ರೆಬೆಲ್ ಆಗಿದ್ದೆ, ನಿಜ ಸತ್ಯ ಏನು ಅನ್ನೋದನ್ನ ಅರಿತು ಕೊನೆಗೂ ಕೂಡ ಇಲ್ಲಿ ವಿಕ್ಕಿನೇ ಸಂಧ್ಯಾನ ಸಾಯಿಸಿದ್ದು ಅನ್ನೋ ವಿಷಯ ಏನಾದರೂ ರಿವೀಲ್ ಆದರೆ ಖಂಡಿತವಾಗ್ಲೂ ಮದುವೆ ಮನೆಗೆ ನುಗ್ಗಿ ಆ ವಿಕ್ಕಿನ ಅರೆಸ್ಟ್ ಮಾಡಿಸ್ತಾರ, ಅಥವಾ ನಿಜವಾಗ್ಲೂ ವಿಕ್ಕಿ ಸಂಧ್ಯಾ ಸಾವಿಗೆ ಕಾರಣ ಆಗೇ ಇಲ್ವಾ? ಹಾಗಿದ್ರೆ ಸಂಧ್ಯಾ ಸಾವಿಗೆ ಕಾರಣ ಯಾರಿರ್ಬೋದು? ಶಕ್ತಿ ಪ್ರಸಾದ್ ಅಥವಾ ಸಂಧ್ಯಾ ಸತ್ತೇ ಇಲ್ವಾ? ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ ಮರಿ.